ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತೀಕ್ ಪ್ರಭು ಚೌಹಾಣ್ ವಿರುದ್ಧ ಅತ್ಯಾಚಾರ ಕೇಸ್ ದಾಖಲು ವಿಚಾರ ಮಧ್ಯಂತರ ನಿರೀಕ್ಷಣಾ ಜಾಮೀನಿಗಾಗಿ ಆರೋಪಿ ಪ್ರತೀಕ್ ಚೌಹಾಣ್ ಅರ್ಜಿ ಸಲ್ಲಿಕೆ. ಆರೋಪಿಗೆ ಜಾಮೀನು ನೀಡದಂತೆ ಸಂತ್ರಸ್ತ ಯುವತಿಯರ ಪರ ವಕೀಲರಿಂದ ತಕರಾರು ಅರ್ಜಿ ಸಲ್ಲಿಕೆ. ಇಂದು ಮಧ್ಯಾಹ್ನ 4 ಗಂಟೆಗೆ ತಕರಾರು ಅರ್ಜಿ ವಿಚಾರಣೆ. ಬೀದರ್ನ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ಅರ್ಜಿ ವಿಚಾರಣೆ. ಆರೋಪಿ ರಾಜಕಾರಣಿ ಮಗನಾಗಿರುವುದರಿಂದ ತನಿಖೆಯ ಮೇಲೆ ಪ್ರಭಾವ, ಸಂತ್ರಸ್ತ ಯುವತಿಗೆ ಹಾನಿ ಮಾಡುವ ಸಾಧ್ಯತೆ. ಹೀಗಾಗಿ ನಿರೀಕ್ಷಣಾ ಜಾಮೀನು ನೀಡದಂತೆ ಮನವಿ ಮಾಡಲಾಗಿದೆ. ಇಂತಹ ಗಂಭೀರ ಆರೋಪ ಪ್ರಕರಣದಲ್ಲಿ ಪೊಲೀಸರು ಸೂಕ್ಷ್ಮವಾಗಿ ಪರಿಗಣಿಸಿ ಆರೋಪಿಯನ್ನು ಬಂಧಿಸಬೇಕಾಗಿತ್ತು. ರಾಜಕೀಯ ಬಣ್ಣ ಮತ್ತು ರಾಜಕೀಯ ಒತ್ತಡದಿಂದ ಬಂಧನವಾಗಿಲ್ಲ ಎನ್ನುವುದು ಕಂಡುಬರುತ್ತಿದೆ. ಶೀಘ್ರವೇ ಆರೋಪಿಯ ಬಂಧನ ಆಗಬೇಕು ಎಂದು ಸಂತ್ರಸ್ತ ಯುವತಿಯ ಪರ ವಕೀಲ್ ಕೇಶವ್ ಶ್ರೀಮಾಳೆ, ಆರೋಪಿ ಪ್ರತೀಕ್ ಚೌಹಾಣ್ ಪರ ವಕೀಲ್ ಎಂಎಂ ಗೋಡ್ಬಾಳೆ ವಾದ. ಪ್ರತೀಕ್ ಚೌಹಾಣ್ಗೆ ಮಧ್ಯಂತರ ಜಾಮೀನು ನೀಡುವಂತೆ ಮನವಿ. ವರದಿ ಶಿವಾನಂದ್ ಬೀಚ್ಕುಂದೆ. ಜಾಮೀನನ್ನು ಸಲ್ಲಿಸಿದರೆ ಅದರಲ್ಲಿ ಮಧ್ಯಂತರ ಜಾಮೀನು ಸಹ ಸಲ್ಲಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಿ ಅಭಿಯೋಜಕರಿಗೆ ಅಬ್ಜೆಕ್ಷನ್ ಅಂದರೆ ತಕರಾರು ಸಲ್ಲಿಸಲಿಕ್ಕೆ ಅವಕಾಶವನ್ನು ಕೊಟ್ಟು ಸಂಜೆ 4 ಗಂಟೆಗೆ ಅದನ್ನು ಪುನಃ ತಗೊಳ್ತೀವಿ ಅಂತ ಮಾನ್ಯ ನ್ಯಾಯಾಲಯದಿಂದ ಓರಲ್ ಆಗಿ ಹೇಳಿದ್ರು. ಎಲ್ಲಿ ನಡೀತದೆ ಸರ್ ಇದು? ಇದನ್ನ ಅಡಿಷನಲ್ ಸೆಷನ್ಸ್ ಕೋರ್ಟ್ನಲ್ಲಿ ಯಾರು ಸರ್? ಬಿ.ಕೆ. ಕೋಮಲಾ ಅಂತ ಜಸ್ಟಿಸ್ ಬಿ.ಕೆ. ಕೋಮಲಾ ಅಂತ ಜಡ್ಜ್. ವಾದ ಪ್ರತಿವಾದ ನಡೀತದೆ ಸರ್? ಬೆಳಿಗ್ಗೆ ಅವ್ರದ್ದು ಹಿಯರಿಂಗ್ ಆಯಿತು. ಪುನಃ ಅದಕ್ಕೆ ಅಬ್ಜೆಕ್ಷನ್ ಹಾಕೋಕ್ಕೆ ಸಮಯ ಕೋರಿದ್ರು ಸರ್ಕಾರಿ ವಕೀಲರು. ಮತ್ತೆ ನಾವು ಸಹ ಸಂತ್ರಸ್ತೆ ಯಾರ ಪರ ವಾದ ಮಾಡಿದ್ರೆ ನಾವು ಸಂತ್ರಸ್ತೆ ಏನು ಹುಡುಗಿ ಇದ್ದಾಳೆ ಅವ್ರ ಪರವಾಗಿ ನಾವು ಸಹ ಅದರಲ್ಲಿ ವಕಾಲತನ್ನು ನೀಡಿ ನಾವು ಅಬ್ಜೆಕ್ಷನ್ ಮಾಡಿದ್ವಿ. ಮತ್ತೆ ಅದಕ್ಕೆ ಸಂಬಂಧಪಟ್ಟ ವಾದವನ್ನು ಮಂಡಿಸಲಿಕ್ಕೆ ಮತ್ತೆ ದಾಖಲೆಗಳನ್ನ ಇಡೋಕ್ಕೆ ನಾವು ಜಾಮೀನನ್ನ ಕೊಡಬಾರ್ದು ಅನ್ನೋಕೆ ನಾವು ಸಹ ಅದರಲ್ಲಿ ಅಭ್ಯರ್ಥಿ. ಯಾಕೆ ಸರ್? ಏನು ಸಾಕ್ಷಿ ನಮ್ಮ ಕಡೆ ಎಲ್ಲ ಸಾಕ್ಷಿ ನಾಶಪಡಿಸು ಮತ್ತೆ ಒಬ್ರು MLA ಮಗ, ಅವರು ಹೇಳಿದಾಗೆ ಒಬ್ರು MLA ಮಗ ಮತ್ತೆ ಪೊಲಿಟಿಕಲ್ ಪವರ್ ಅವ್ರ ಕಡೆ ಇರೋದ್ರಿಂದ ಈ ನಿರೀಕ್ಷಣಾ ಜಾಮೀನು ಮೇಲೆ ಬಿಟ್ಟಿದ್ರೆ ಈ ತನಿಖೆಗೆ ಅಥವಾ ಸಂತ್ರಸ್ತರಿಗೆ ಹಾನಿಯಾಗುವ ಸಂಭವ ಇರೋದ್ರಿಂದ ನಾವು ತಕರಾರನ್ನು ಸಲ್ಲಿಸ್ತೀವಿ ಅಂತ ಮಾನ್ಯ ನ್ಯಾಯಾಲಯಕ್ಕೆ ಕೇಳಿದ್ವಿ. ಈ 4 ಗಂಟೆಗಾದ ಸರ್ ನೆಕ್ಸ್ಟ್ ಕಾಯ್ದೆ ಸರ್ ತೀರ್ಪು ಸರ್? ಇದು 4 ಗಂಟೆಗೆ ತಕರಾರು ಅರ್ಜಿ ಸಲ್ಲಿಸಿದ ಮೇಲೆ ವಾದ ವಿವಾದ ಆಗುತ್ತೆ. ಅದರ ನಂತರ ತೀರ್ಪನ್ನ ಹೆಚ್ಚು ಕಡಿಮೆ ಕಾಯ್ದಿರಿಸಲಾಗುತ್ತೆ. ಸುಮಾರು ಒಂದು 4 ದಿವಸ ನಂತರ ತೀರ್ಪು ಬರಬಹುದು. ಅವ್ರ ಕಡೆ ಯಾವಿದೆ ಸರ್? ಅವ್ರ ಕಡೆಯಿಂದ MR ಗೋಡ್ಬಲೆ ಅಂತ ವಕೀಲರನ್ನ ಅವ್ರ ಪರವಾಗಿ ಈ ಹುಡುಗನ ಪರವಾಗಿ ಈ ಕಡೆ ಇಲ್ಲಿ ಇಂತಹ ಗಂಭೀರವಾದಂತಹ ಪ್ರಕರಣಗಳಲ್ಲಿ ಪೊಲೀಸರು ಸೂಕ್ಷ್ಮವಾಗಿ ಪರಿಗಣಿಸಿ ಈಗಾಗಲೇ ಅವರಿಗೆ ಬಂಧಿಸಬೇಕಾಗಿತ್ತು. ಸಹಜವಾಗಿ ಇದು ರಾಜಕೀಯ ಬಣ್ಣ ಇರೋದ್ರಿಂದ ಮತ್ತೆ ಅವರಿಗೆ ರಾಜಕೀಯ ಪೊಲಿಟಿಕಲ್ ಪವರ್ ಇರೋದ್ರಿಂದ ಇದರಲ್ಲಿ ಬಂಧನ ಆಗಿಲ್ಲ ಅಂತ ಎಲ್ಲ ಕಂಡು ಬರ್ತಾ ಇದೆ. ಬಂಧನ ಆಗಬೇಕು ಅಂತ ನಮ್ಮದು ಈ ಅರ್ಜಿಯಲ್ಲಿ ವಾದ ಇದೆ. ಬಂಧನ ಆಗಿದ್ರೆ ಏನು ಅಂತ ಸತ್ಯಾಂಶಗಳನ್ನ ಹೊರಗೆ ಬರ್ತವೆ. ಅದು ಪೊಲೀಸ್ ವಿಚಾರಣೆ ಸಹ ಆ ದೃಷ್ಟಿ ಮೇಲೆ ಆಗಬೇಕಾಗುತ್ತೆ. ಅದರಿಂದ ಬಂಧನ ಆಗಬೇಕು ಅಂತ ನಮ್ಮದು ವಾದ ಇದೆ. ನೋಟಿಸ್ ಕೊಡಬಹುದು ಪೊಲೀಸರಿಗೆ, ಅರೆಸ್ಟ್ ಮಾಡಬಹುದಾಗಿತ್ತು ಸರ್? ಏನು ಇದು ಸೂಕ್ಷ್ಮ ಪ್ರಕರಣ ಮತ್ತೆ ಇದು ಜೀವಾವಧಿ ಪ್ರಕರಣ ಆಗಿರೋದ್ರಿಂದ ಇದರಲ್ಲಿ ನೋಟಿಸ್ ಕೊಡುವಂತ ಪ್ರಸಂಗ ಬರೋದಿಲ್ಲ. ನಿಮ್ಮ ಪ್ರಕಾರ ಬಂಧನ ಸಾಧ್ಯತೆ ಇದೆಯಾ? ಬಂಧನ ಇಲ್ಲಿವರೆಗೂ ಅದು ಪೊಲೀಸರಿಗೆ ಬಿಟ್ಟಂತಹ ವಿಚಾರ. ತನಿಖೆಯಲ್ಲಿ ಬಂಧನ ಆಗಬೇಕಾಗಿತ್ತು, ಆಗಿಲ್ಲ. ಮುಂದೆ ನೋಡಬೇಕು. ಹೌದು, ಈಗಾಗಲೇ ನಾವು ನಮ್ಮ ಮೇಲೆ ಅತ್ಯಾಚಾರ ಆಗಿದೆ ಅಂತ ದೂರು ಕೊಟ್ಟಿದ ಮೇಲೆ ಹುಡುಗಿ ಮನೆಯವರ ಮೇಲೆ ಒಂದು ದೂರನ್ನ ದಾಖಲಾಗಿದೆ. ಅದು ಎದುರಿಸುವ ಒಂದು ತಂತ್ರವಾಗಿದ್ದು ನಾವು ಸಹ ಆ ದಿವಸ ಮನೆಗೆ ಹೋದಾಗ ಈ ಸಂತ್ರಸ್ತರ ಕುಟುಂಬದವರು ಮಾತಾಡೋಕೆ ಹೋದಾಗ ನಮ್ಮೇಲೂ ಸಹ ಅಲ್ಲಿ ಹಲ್ಲೆ ಆಗಿದೆ. ಆ ಹಲ್ಲೆಗೆ ಸಂಬಂಧಪಟ್ಟಂತೆ ಈಗಾಗಲೇ SP ಅವರಿಗೆ ದೂರನ್ನ ನೀಡಿದ್ವಿ. ಅದರ ಬಗ್ಗೆ ಇಲ್ಲಿವರೆಗೂ ಯಾವುದೇ FIR ನೋಂದಣಿ ಆಗಿರೋದಿಲ್ಲ. ಆದ್ದರಿಂದ ಇವತ್ತು ಸಂತ್ರಸ್ತರು ನಮ್ಮ ಜೊತೆ ಚರ್ಚೆ ಮಾಡಿ ಮತ್ತೆ ಮನೆ SP ಅವರಿಗೆ ಭೇಟಿಯಾಗೋಕೆ ಹೋಗಿದ್ದಾರೆ. ಅದನ್ನ ಕಾಗ್ನಿಸಬಲ್ ಅಫೆನ್ಸ್ ಇರೋದ್ರಿಂದ ಅದನ್ನ FIR ಆಗಬೇಕಾಗಿತ್ತು, ಇಲ್ಲಿವರೆಗೂ ಆಗಿಲ್ಲ. ಹಲ್ಲೆ ಮಾಡಿದ್ರೆ ಯಾರು? ನಮ್ಮಲ್ಲೂ ಕೂಡ ಹಲ್ಲೆ ಆಗಿದೆ ಅಂತ ಹೇಳ್ತಿದ್ದಾರೆ. ನಮ್ಮವರ ಮೇಲೆ ನಮ್ಮವ್ರ ಮೇಲೆ ಅಂದ್ರೆ ನಮ್ದು ಇವ್ರ ಮೇಲೆ ಕ್ಲೈಂಟ್ಸ್ ಮೇಲೆ ಹಲ್ಲೆ ಆಗಿದೆ. ನಿಮ್ಮ ಹೆಸರು ಸಂತ್ರಸ್ತೆ ಪರ ಸರ್? ಸಂತ್ರಸ್ತೆ ಪರವಾಗಿ ನಾವು ವಕಾಲತನ್ನ ಸಂತ್ರಸ್ತೆ ಪರವಾಗಿ ಅರ್ಜಿ ಮತ್ತು ವಕಾಲತನ್ನ ಸಲ್ಲಿಸಿದ್ವಿ. ಏನೇನೆಲ್ಲ ಹಿಯರಿಂಗ್ ಆಯ್ತು ಸರ್? ವಿಚಾರಣೆ ಸಂದರ್ಭದಾಗ ಅವರು ನಮ್ದು ಇವರು ಆರೋಪಿತ ಒಬ್ಬನು ನ್ಯಾಯವಾದಿಯಾಗಿದ್ದಾನೆ. ಅವನು ಯಾವುದೇ ಇಂಥ ಆರೋಪಗಳನ್ನ ಮಾಡಿದವರಿಲ್ಲ. ಇಲ್ಲಿ ಎಂಗೇಜ್ಮೆಂಟ್ ಆಗಿದೆ. ಎಂಗೇಜ್ಮೆಂಟ್ ಹುಡುಗಿ ಕಡೆಯಿಂದ ಕ್ಯಾನ್ಸಲೇಷನ್ ಆಗಿದೆ, ಅವ್ರ ಕಡೆಯಿಂದ ಆಗಿದೆ. ನಮ್ಗೆ ಯಾವುದೂ ತಪ್ಪಿಲ್ಲ, ಅವರೇ ನಮಗೆ ವಿನಾಕಾರಣ ತೊಂದರೆ ಕೊಡ್ತಾರೆ ಅಂತ ವಾದ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ನಾವು ತಕರಾರನ್ನು ಸಹ ಸಲ್ಲಿಸಿದ್ವಿ. ನೀವು ಏನು ತಕರಾರಿನಲ್ಲಿ ತಕರಾರು ಒಬ್ರು ಅವರು ಪೊಲಿಟಿಕಲ್ ಇಮೇಜ್ ಇರೋದ್ರಿಂದ ಅವ್ರನ್ನ ಈ ನಿರೀಕ್ಷಣಾ ಜಾಮೀನು ಮೇಲೆ ಬಿಡಬಾರ್ದು, ಅವರಿಗೆ ಪವರ್ ಇದೆ ಅಂತ ಹೇಳಿದ್ವಿ. ಈಗಾಗಲೇ ನಮಗೆ ಬೆದರಿಸುವಂತ ಎಲ್ಲಾ ತಂತ್ರಗಳನ್ನ ಆಗಿದ್ವಿ ಅಂತ ಹೇಳಿದ್ವಿ. ಆ ಸಂಬಂಧಪಟ್ಟಂಗೆ ದಾಖಲೆಗಳನ್ನು ಸಲ್ಲಿಸಲು ಅವಕಾಶವನ್ನು ಸಹ ಕೇಳಿದ್ವಿ.